ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಗೆಕಾಯಿ ಚಪ್ಪೆ ರೊಟ್ಟಿ ಹೆಂಗೆ ಮಾಡೋದು ತೋರಿಸ್ತಾ ಇದ್ದಿ. ಆಮೇಲೆ ಎಲ್ಲರಿಗೂ ಈ ರಾಶಿ ಫೇವ್ರೆಟ್ಟು. ಅದಕ್ಕೂ ಮೊದಲು ಮಗೆಕಾಯಿ ಹೆಂಗೆ ಇಟ್ಕೊಳ್ಳವು, ಹೆಂಗೆ ಸ್ಟೋರ್ ಮಾಡಿ ಇಡವು ಹೇಳೋದ್ನೆಲ್ಲ ಒಂದು ಸರಿ ತೋರಿಸ್ಬಿಡ್ತಿ. ಅಂತಕೆಂದರೆ ಹಿಂದಿನ ವೀಡಿಯೋ ಎಲ್ಲರೂ ನೋಡಿದ್ವ ಇಲ್ಲಿ ಅಂತದನ, ಆ ಕಾರಣಕ್ಕೆ ಹವ್ಯಕರಲ್ಲಿ ಮಗೆಕಾಯಿ ತೆಳ್ಳವಿಂದು ಮತ್ತು ಮಗೆಕಾಯಿ ತೆಳ್ಳವು ಮತ್ತು ಮಗೆಕಾಯಲ್ಲಿ ರಾಶಿ ವಿಧದ ಅಡುಗೆ ಮಾಡ್ತೀಯ. ಅದನ್ನೆಲ್ಲವ ಮಾಡಲ್ಲೇ ಮಗೆಕಾಯಿ ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕತ್ತೀಯ. ಅದು ಹೆಂಗೆ ಇಡವು ಅಂದರೆ ಸುಮಾರು ನಮ್ನಿ ಪದ್ಧತಿಲಿ ಇಡ್ತಾ ಎಲ್ಲರೂ, ಆದರೆ ನಂಗೆ ಯೂಸ್ ಮಾಡ್ತಾ ಇದ್ದಿದ್ದು ಸುಣ್ಣ ಹಚ್ಚಿಡೋದು. ಇದು ಕುಂಬಳಕಾಯಿ ಅಲ್ಲ, ಮತ್ತು ಇದು ಮಗೆಕಾಯಿ. ಇದಕ್ಕೆ ಸುಣ್ಣವ ದೋಸೆ ಹಿಟ್ಟಿನಂಗೆ ಮಾಡ್ಕೊಂಡು ಅದನ್ನು ಗಟ್ಟಿ ಮಾಡಿ ಅದರ ಪ್ರತಿ ಮಗೆಕಾಯಿಗೂ ತಿಕ್ಕಿ ಹಚ್ಚಿಡ್ತೀವಿ. ಹಂಗೆ ಮಾಡೋದ್ರಿಂದವ ಕೊಳೆಯ ಪ್ರಮಾಣ ಕಡಿಮೆ ಆಗ್ತು. ಕೊಳೆಯುತ್ತಿಲ್ಲ ಹೇಳ್ತಿನಲ್ಲ, ಕೊಳೆಯ ಪ್ರಮಾಣ ಕಡಿಮೆ ಆಗ್ತು. ಹಂಗೆ ಮಾಡ್ಕೊಂಡ್ರೆ ಸುಮಾರು ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಂಬ್ಲು ಬತ್ತು. ಮತ್ತು ಎಲ್ಲ ಕಡೆ ಸಿಗೋದು ಆ ಮಗೆಕಾಯಿ ಆಗಿರ್ತಿಲ್ಲ. ಇದು ಹಳ್ಳಿಲಿ ಮಾತ್ರ ಸಿಕ್ತು, ಸಿರ್ಸಿ ಸೈಡು ಈ ಥರವ. ಈ ಸಾಂಬಾರು ಮಗೆ ಸಿಕ್ತು. ಅದು ಈ ಟೇಸ್ಟ್ ಕೊಡ್ತಿಲ್ಲ, ಆದರೂ ಪರವಾಗಿಲ್ಲ. ನೋಡಿ ಇದ್ರಲ್ಲಿ ತೋರಿಸ್ತಾ ಇದ್ದೀವಿ ಒಂದು ಮಗೆಕಾಯಿ ಅದು ತೊಳೆದಿಟ್ಟಿದ್ದು. ಹಾಗಾಗಿ ತೋರಿಸ್ತಾ ಇದ್ದೀನಿ. ಹಾಕಿಲ್ಲವ್ರು ಒರಿಜಿನಲ್ ಕಲರು ಅಥವಾ ಹೆಂಗಿರ್ತಳು ಗೊತ್ತಿರ್ತಿಲ್ಲ. ಹಾಗಾಗಿ ಈಗ ನಾ ಇಲ್ಲಿ ಒಂದು ಮಗೆಕಾಯಿ ತಂದ್ಕೊಂಡು ಕೊರದ್ದಿ ನೋಡಿ ಅದು ಹೆಂಗಿದ್ದು, ಕಲರ್ ಹೆಂಗಿದ್ದು, ಡಿಸೈನ್ ಹೆಂಗಿದ್ದು ಅದ್ರ ಮೇಲೆ ಹೇಳಿ. ಅದ್ರ ಮೇಲೆ ನಂಗೆ ಕಂಡುಹಿಡಿಲಕ್ಕು ಅಂದ್ರೆ ಅದು ಮಗೆಕಾಯಿ ಯಾವ ಮಗೆಕಾಯಿ ಹೇಳೋದನ್ನ ನೋಡಿ. ಇದು ಒಳಗೆ ಹೆಂಗಿರ್ತುಳಿ ತಿರುಳಿನ ಭಾಗ ರಾಶಿ ಸಣ್ಣಕ್ಕೆ ಇರ್ತು. ಬೀಜನೂ ತೆಗೆದಿಟ್ಕತ್ತಿ. ಅಂತಕಂದ್ರೆ ಬೀಜವ ತೊಳ್ಕೊಂಡು ಒಣಸ್ಕೊಂಡು ಕಡೆಗೆ ಅದನ್ನು ನೀರು ಅಥವಾ ಹಾಲಲ್ಲಿ ಬೀಸ್ಕೊಂಡು ಬೆಲ್ಲ ಹಾಕ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಚಲೋದು ಮತ್ತು ತಂಪು ಶರೀರಕ್ಕೂ. ಹಾಗಾಗಿ ಬೀಜನೂ ವೇಸ್ಟ್ ಮಾಡ್ತೀವಿಲ್ಲ, ಸ್ಟಾಕ್ ಮಾಡಿ ಇಟ್ಕತ್ತೀಯ. ಇದು ನೋಡಿ ಮಗೆಕಾಯಿ ಸುಣ್ಣ ಹಚ್ಚಿದ್ದಾಗಿತ್ತಲ್ಲ, ಈ ಸುಣ್ಣ ಎಲ್ಲ ತೊಳೆದು ಈಗ ಒಂಚೂರೆಲ್ಲರೂ ಇರ್ತು. ಅದು ತೊಂದರೆ ಇಲ್ಲ, ಸಿಪ್ಪೆ ಸಂತಿಗೆ ಹೋಗ್ತು. ಕಡೆ ತೊಳ್ಕೊಬಿಟ್ರೆ ಆಯ್ತು. ಮಗೆಕಾಯಲ್ಲಿ ರಾಶಿ ವಿಧದ ಇದು ಮಾಡ್ತೆ. ಅಂತಕೆಂದರೆ ಮಗೆಕಾಯಿ ಶರೀರಕ್ಕೆ ತಂಪು. ಮೊದಲಿನ ಕಾಲದಲ್ಲಿ ಮಗೆಕಾಯಿ ತೆಳ್ಳಗೆ ಮುಸಿರಾಗತ್ತೆ ಹೋದಂಗೆ ಹೇಳೇ ಮಾಡ್ತಿದ್ದ. ಅಂದ್ರೆ ಅಕ್ಕಿ ತೊಳೆದು ಬಾಗಿಸಿ ಅದ್ರ ಒಂದು ಇದ್ರ ಮೇಲೆ ಹರಗಿ ಬಟ್ಟೆ ಮೇಲೆ ಅದು ಒಂಚೂರು ಒಣಗಿದ ಮೇಲೆ ಬರೀ ಮಗೆಕಾಯಲ್ಲಿ ಬೇಯಿಸ್ತಿದ್ದ. ಈಗ ಅಷ್ಟೆಲ್ಲ ಶಾಸ್ತ್ರ ಯಾರು ಮಾಡ್ತೀವಿಲ್ಲ ಅಲ್ಲಿ. ಹಾಗಾಗಿ ಬರೀ ಮಗೆಕಾಯಲ್ಲಿ ಬೀಸೋದು ಕಡಿಮೆ. ಚೂರು ನೀರು ಹಾಕ್ತೀಯ, ಆದರೂ ಮಗೆಕಾಯಿ ಜಾಸ್ತಿ ಹಾಕ್ತೀಯ. ನೋಡಿ ತೋರಿಸ್ತಾ ಇದ್ದಿ. ಬರೀ ಮಗೆಕಾಯಲ್ಲಿ ಬೀಸಿರೆ ರಾಶಿನೇ ಚಲೋ ಆಗ್ತು. ಇದು ನಾವು ಅಷ್ಟು ಪ್ರಮಾಣದಲ್ಲಿ ಹಾಕಿದ್ನಿಲ್ಲ, ಅಂದರೆ ಅಕ್ಕಿ ಅಷ್ಟೇ ಮಗೆಕಾಯಿ ತಗಂಜಿ ಅಷ್ಟೇ, ಅಂದರೆ ಚೂಚು ನೀರು ಇರಲಿ ಹೇಳಿ. ಹಾಗಾಗಿ ಎಂತಕೆಂದ್ರೆ ಅಷ್ಟು ಮಗೆಕಾಯಿ ಹಾಕೋ ಮಗೆಕಾಯಿ ಅಷ್ಟು ಒದಗ್ತಿಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹಾಕ್ತಿ, ಅಂದರೆ ಅಕ್ಕಿ ಪ್ರಮಾಣದಲ್ಲೇ ಮಗೆಕಾಯಿ ಹಾಕ್ತಾಯಿದ್ದೀವಿ ನೋಡಿ. ಅಕ್ಕಿ ಒಂದು 4 ಗಂಟೆ ನೆನೆಸಿಟ್ಕೊಳ್ಳಿ, ಬೇಗ ನುಣ್ಣಗೂ ಆಗ್ತು, ಚಲೋನೂ ಆಗ್ತು. ಮತ್ತು ದೋಸೆ ನಂಗೆ ಹನಿ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ತೀಯ. ಅಂತಕೆಂದರೆ ಆಳ್ಗ ಎಲ್ಲ ಇರ್ತೀಯ. ಮತ್ತು ಈ ಹಿಟ್ಟಿನಲ್ಲಿ ಚಪ್ಪೆ ರೊಟ್ಟಿ ಮಾಡ್ಕೊಂಡು ಉಳ್ದಿದ್ದು ನಂಗೆ ನಾಳೆಗೆ ದೋಸೆಗೂ ಬೇಕು. ಹಾಗಾಗಿ ನಾ ಗ್ರೈಂಡರಲ್ಲೇ ಬೀಸ್ತೀವಿ. ಮತ್ತೊಂದೆಂತೂ ಕೇಳ್ರೆ ಇದು ಅಕ್ಕಿ ಹಿಟ್ಟು ಅಥವಾ ಇದ್ರ ಮಾಡೋದನ್ನ ಗ್ರೈಂಡ್ರಲ್ಲಿ ಬೀಸ್ರೆ ಅಂದ್ರೆ ಅಕ್ಕಿ ಕಲ್ಲಲ್ಲಿ ಬೀಸ್ದಂಗೆ ಆಗ್ತಲ್ಲಿ. ಹಾಗಾಗಿ ಟೇಸ್ಟು ಚಲೋ ಆಗ್ತು. ಮತ್ತು ಹುಳಿ ಬಪ್ಪ ಪ್ರಮಾಣನೂ ಹನಿ ಜಾಸ್ತಿ ಇರ್ತುಳ ಅಂತದ ಹೇಳ್ತಾ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಮಿಕ್ಸಲ್ಲಿ ರುಬ್ಬೋದಕ್ಕಿಂತ ಗ್ರೈಂಡ್ರಲ್ಲಿ ಚಲೋ ಆಗ್ತು. ಹಾಗಾಗಿ ನಮ್ಮಲ್ಲಿ ನಾ ಗ್ರೈಂಡ್ರಲ್ಲೇ ರುಬ್ಬೋದು ಜಾಸ್ತಿ, ಹೆಚ್ಚಾಗಿ ಮಿಕ್ಸರ್ಲ್ಲೇ ರುಬ್ಬೋದು ರಾಶಿ ಕಡಿಮೆ. ಈ ನೋಡಿ ಒಂದು ಸ್ವಲ್ಪ ಮಗೆಕಾಯಿ ಒಂದು ಸ್ವಲ್ಪ ಅಕ್ಕಿ ಹಾಕಿ ಮಿಕ್ಸರ್ಲೆ ಗ್ರೈಂಡ್ರಲ್ಲಿ ರುಬ್ಬಿಕೆತ್ತಾ ಇದ್ದಿ. ಈ ಮಗೆಕಾಯಲ್ಲಿ ಮಾಡುವಂಥ ಸುಮಾರು ರೆಸಿಪಿ ತೋರಿಸಿದ್ದಿ. ಅದರೊಳಗೂ ಆ ಮಗೆಕಾಯಲ್ಲಿ ಮೋಸ್ಟ್ ಫೇವ್ರೇಟು ಅಂದರೆ ಮಗೆಕಾಯಿ ಹಾಕಿ ತೆಳ್ಳೆವು. ಅದಂತೂ ತೋರಿಸಿದ್ದೆ ನಾ ಹಿಂದಿನ ವೀಡಿಯೋದಲ್ಲಿ. ನಿಂಗೆ ಬೇಕಾದ್ರೆ ಹೋಗಿ ನೋಡ್ಕೊಂಡು ಬನ್ನಿ ಅಲ್ಲಿ. ಈಗ ಮಗೆಕಾಯಿ ಹಾಕಿ ಚಪ್ಪೆ ರೊಟ್ಟಿ ಹೆಂಗೆ ಮಾಡೋದು ತೋರಿಸ್ತಿ. ಇದನ್ನು ಸುಮಾರು ಜನ ಸುಮಾರು ನಮ್ಮನೆ ಮಾಡಿಗೂ ಅದು ನಾ ಮಾಡೋದು ಹೆಂಗೆ ನಿಂಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಂಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ರಾಶಿ ಜನ ವೀಡಿಯೋ ನೋಡ್ತಾ ಇದ್ದಿ, ಲೈಕ್ಸ್ ಕೊಡ್ತಾ ಇದ್ದಿ, ಕಾಮೆಂಟ್ಸ್ ಕೊಡ್ತಾ ಇದ್ದಿ, ನಂಗೆ ಖುಷಿ ಆಗ್ತಾಯಿದ್ದು. ಆದರೆ ಎಲ್ಲರಿಗೂ ಉತ್ತರ ಕೊಡುವಷ್ಟು ಟೈಮ್ ನಂಗೆ ಇರ್ತಾ ಇಲ್ಲೇ. ಕೆಲವೊಬ್ಬೊಬ್ರಿಗೆ ಉತ್ತರ ಕೊಡ್ತಾ ಇದ್ದಿ. ಹಾಗಾಗಿ ಸಾಧ್ಯ ಆದರೆ ಮುಂದೆ ಎಲ್ಲರಿಗೂ ಉತ್ತರ ಕೊಡ್ತೀನಿ. ನೀವು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಕೊತಿದ್ದಿ ಕೆಲವಷ್ಟಕ್ಕೆ. ಮತ್ತು ಆದಷ್ಟು ನನ್ನ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತಕೆಂದರೆ ನಾ ಹಿಂದೆ ಹಾಕಿದ ವೀಡಿಯೋ ಮುಂದೆ ಹಾಕೋ ವೀಡಿಯೋ ಎಲ್ಲ ನಿಂಗೆ ಗೊತ್ತಾ ಇರ್ತು. ನಿಂಗೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನೇ ನೋಡಿರೆ ಎಲ್ಲ ವೀಡಿಯೋ ಎಲ್ಲ ನಿಂಗೆ ಗೊತ್ತಿಲ್ಲ. ಹಾಗಾಗಿ ಹೇಳ್ತಾ ಇದ್ದಿ. ಈಗ ಇದ್ರ ನುಣ್ಣಗಪ್ಪಲಿವರೆಗೆ ಇದಕ್ಕೆ ಒಂದು ಚಟ್ನಿ ಬೀಸ್ಗೆಮನ ನಾವು ಒಂದು ಕೆಂಪು ಚಟ್ನಿಯ ಸಿಂಪಲ್ಲಾಗಿ ಕರಿಬೇವಿನ ಸೊಪ್ಪು ಮತ್ತು ಕೆಂಪು ಮೆಣಸು ಹಾಕಿ ಅದು ಹೆಂಗೆ ತೋರ್ಸಲ್ಲಿ ನಿಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಂಗೆ ಕರಿಬೇವಿನ ಗಿಡ ಎಲ್ಲಿದ್ದು ಹೆಂಗಿದ್ದು ಹೇಳಿ. ಇಲ್ಲ ಒಂದು ಜೇನು ಪೆಟ್ಟಿಗೆನೂ ಇಟ್ಕಂಜಿ ನೋಡಿ. ಇದು ನನಗೆ ಮೋಸ್ಟ್ ಫೇವ್ರೆಟ್ ಪ್ಲೇಸು. ಅಂತಕೆಂದರೆ ದಿವ್ಸಕ್ಕೊಂದು 10 ಸತಿನಾರು ಬಂದು ಅವ್ರು ನೋಡ್ಕೊಂಡು ಹೋಗ್ತೀವಿ. ಅವ್ರ ಜೀವನ, ಅವು ಓಡಾಡೋ ಸ್ಟೈಲು, ಅವ್ರದ್ದು ಇದೇ ಒಂಥರ ನಮಗೆ ಸ್ಫೂರ್ತಿ ಅಲ್ದ. ಹಾಗಾಗಿ ನಂಗೆ ಜೇನುಪೆಟ್ಟಿಗೆ ನೋಡೋದು ಅಂದರೆ ಸಿಕ್ಕಾಪಟ್ಟೆ ಖುಷಿ. ಒಂದು 2 ವರ್ಷ ಆಯ್ತು. ಒಂದು 10 kg ಜೇನುತುಪ್ಪನೂ ಇದ್ದು. ಯಾರಿಗಾರು ಬೇಕಾದರೆ ಮೆಸೇಜ್ ಮಾಡಿ, ಕಾಮೆಂಟ್ಸಲ್ಲಿ ತಿಳಿಸಿ. ಇದು ನೋಡಿ ಕರಿಬೇವು ಫ್ರೆಶ್ ಆಗೇ ಸಿಕ್ತು ನಂಗೆ ಪದಾರ್ಥ ಮಾಡಲ್ಲೇ ನಿಜವಾಗಿ ಹೇಳೋ ಅಂದ್ರೆ ಒಗ್ಗರಣೆಗೆ ಇಟ್ಕೊಂಡು ಓಡ್ಬಂದು ಕೊಯ್ಕೊಂಡು ಹೋಗುವಷ್ಟು ಹತ್ತಿರದಲ್ಲೇ ಇರ್ತು ಕರಿಬೇವು. ನಾನು 2-3 ಜಾತಿದು ಮಾಡ್ಕೊಂಜಿ ಸುಮಾರು ಗಿಡ ಇದ್ದು. ಹಾಗಾಗಿ
ಜಾಸ್ತಿಯಾ ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಲ್ದ. ನನಗೆ ಸುಮಾರು ನಾ ಮಾಡೋ ಎಲ್ಲ ಅಡುಗೆಗೂ ಕರಿಬೇವು ಬಳಸ್ತೀನಿ ಹೆಚ್ಚಾಗಿ. ಕರಿಬೇವು ಇಲ್ಲದೆ ಅಡುಗೆ ಮಾಡಲು ಗೊತ್ತಿಲ್ಲ ಹೇಳುವಂಗೆ ಆಜು ನನಗೆ. ಈಗ ಅದು ಅಕ್ಕಿ ನುಣ್ಣಗೆ ಹಾಕೋಷ್ಟೊತ್ತಿಗೆ ಒಂದು ಚಟ್ನಿ ಬೀಸಿಟ್ಕೊಂಬನೆ ಅಂತಕೆಂದ್ರೆ ಕಡೆಗೆ ಚಪ್ಪೆ ರೊಟ್ಟಿ ಮಾಡೋಕೆ ಸಸಾರ ಆಗ್ತವಲ್ದ, ಹಾಗಾಗಿ ಅಲ್ಲಿ ನುಣ್ಣಗೆ ಹೊತ್ತಿನಲ್ಲಿ ಈ ನೋಡಿ ಒಂದು ಬಾಣಲಿಗೆ ಇದು ನಂಗಳದ್ದು ಹಳ್ಳಿ ಮೇಲಿನ ಒಲೆ. ಅದ್ರ ಅಡಿಗೆ ಒಂದು ಪ್ಲೇಟಲ್ಲಿ ಮಣಸುವಂಥ ಎಂಥ ಐಟಮ್ಸ್ ಇರ್ತೋ ಅದ್ರ ಹಾಕಿರ್ತೀಯ, ಅಂದರೆ ಗಾಂಧಾರಿ ಮೆಣಸು ಅಥವಾ ಯಾಲಕ್ಕಿ, ಕಾಯಿ ಕಡಿ ಆ ಥರದ್ದು ಎಂಥದಾರುವ. ಅಂದರೆ ಮಳೆಗಾಲದಲ್ಲೆಲ್ಲ ಮಣಸೋದು ಕಷ್ಟವಲ್ಲಿ, ಹಾಗಾಗಿ ಇದೊಂದು ಸಣ್ಣ ಐಡಿಯಾ ಮಾಡ್ಕೊಂಡ್ಯ. ಹಾಗಾಗಿ ಈಗ ಒಂದು ಸಣ್ಣ ಬಾಣಲೆಯಲ್ಲಿ ಕರಿಬೇವು, ಒಣಮೆಣಸು, ಉದ್ದಿನಬೇಳೆ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ, ಒಂದು 3 ಚಮಚನಾರು ಹಾಕ್ಕೊಳ್ಳವು. ಉದ್ದಿನಬೇಳೆ ಜಾಸ್ತಿ ಹಾಕ್ಕೊಂಡಷ್ಟು ಈ ಚಟ್ನಿಗೆ ರುಚಿ ಜಾಸ್ತಿ. ಮತ್ತು ಅಂಥದ್ದು ಅಂದರೆ ಮೇನ್ ಇಂಗ್ರೀಡಿಯೆಂಟುಗಳು ಅಂಥದ್ದು ಇರ್ತಿಲ್ಲ. ಬೇವಿನ ಸೊಪ್ಪು ಮತ್ತು ಉದ್ದಿನಬೇಳೆನ ಜಾಸ್ತಿ ಹಾಕ್ಕೊಳ್ಳವು, ರಶೆ ರುಚಿ ಆಗ್ತು ಈ ಚಟ್ನಿ. ಒಂದು ಸಾರಿ ಮಾಡಿ ಟ್ರೈ ಮಾಡಿ ನೋಡಿ. ಸುಮಾರು ನಮೂನೆ ಚಟ್ನಿ ಎಲ್ಲರೂ ಮಾಡ್ತಾರೆ, ದೋಸೆಗೆ, ಇಡ್ಲಿಗೆ ಎಲ್ಲವ. ಈ ಚಟ್ನಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೋಡಿ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಉದ್ದಿನಬೇಳೆ ಒಂಚೂರು ಕೆಂಪಗಾಗಲಿ. ಹಾಗೆ ಒಂದು ದೊಡ್ಡದೇ ಹಿಂಗೆ ಹಾಕಿಡಿ, ಒಂದು ದೊಡ್ಡ ಚೂರು. ನೋಡಿ ಇಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಒಂಚೂರು ಹಿಂಗೆ ಹಾಕಿದ್ದೆ ನಾನು. ಇದಷ್ಟನ್ನು ಫ್ರೈ ಮಾಡ್ಕೊಳ್ಳಿ. ಕಡಿಗೆ ಕೊನೆಯಲ್ಲಿ ಒಂದು 2 ಕಾಳು ಸಾಸಿವೆ ಕಾಳು ಅಷ್ಟೇ ಬೇಕಾದ್ರೆ ಹಾಕಿ, ಬೇಡದೆಲ್ಲ ಆಪ್ಷನ್ ಇದು. ಬೇಕಾದರೆ ಉದ್ದಿನಬೇಳೆನೇ ಮೇಯ್ನು ಇಂಗ್ರೀಡಿಯೆಂಟು ಇಲ್ಲಿ. ಉದ್ದಿನಬೇಳೆ ಮತ್ತು ಕರಿಬೇವು ಸಣ್ಣ ಊರಿನಲ್ಲಿ ಫ್ರೈ ಮಾಡಿ ಇಟ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಒಂಚೂರು ಟೇಸ್ಟ್ ಬೇರೆ ಆಗ್ತು ಕೆಂಪು ಚಟ್ನಿಯಲ್ಲಿ. ಹಾಗೇಳಿ ಬೆಳ್ಳುಳ್ಳಿ ಹಾಕಿದ್ದಳು ಗೊತ್ತಾಗ್ತಿಲ್ಲ, ಹಂಗೆ ಫ್ಲೇವರ್ ಇರ್ತು. ಹಾಗೆ ನಾ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಳಿನೂ ಹಾಕಿಟ್ಕೊಬಿಡ್ತೆ. ಅಂತಕ್ಕಿದ್ರೆ ಪಟ ಕೆಲಸ ಆಗ್ತು ಹೇಳಿ. ಇವತ್ತು ಸ್ವಲ್ಪ ಬ್ಯುಸಿನೇ ಇದ್ದಿದ್ದೆ, ಆದರೂ ಅದ್ರ ಮಧ್ಯನೂ ಇದ್ರ ಮಾಡ್ಕೊಂಬನ ಹೇಳಿ ನಿಂಗಕ್ಕೂ ತೋರಿಸ್ದಂಗತ್ತು ಹೇಳಿ ಮಾಡ್ಕೊಂಜಿ. ಇಲ್ಲಿ ನೋಡಿ ಇಲ್ಲಿ ಗ್ರೈಂಡರ್ಲ್ಲ ನುಣ್ಣಗಾಗ್ತಾಯಿದ್ದು. ಈ ಮಗೆಕಾಯಿ ಹಾಕಿ ಅಕ್ಕಿ ಬೇಯಿಸ್ಕೊಂಡ್ರೆ ನಂಗೆ ಅವು ತೆಳ್ಳವಿಗೆ ಅಥವಾ ದೋಸೆಗೆ ಯಾವುದಕ್ಕೆ ಆದ್ರೂ ತೀರಾ ನುಣ್ಣಗೆ ಬೇಯಿಸ್ಕೊಂಬಲ್ಲ, ಸ್ವಲ್ಪ ಮಟ್ಟಿಗೆ ತರಿ ಇರವು. ಅದು ಹೆಂಗೆ ನಾ ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಇದು ಒಂಚೂರು ಮಧ್ಯ ಕೈ ಆಡಿಸ್ಕೊತಿರೋಕ್ಕಾಗ್ತು. ಹಂಗೆ ಚಟ್ನಿ ಫ್ರೈ ಅಪ್ಪಷ್ಟೊತ್ತಿನಲ್ಲಿ ಇದು ಆಗ್ತು. 2 ಕೆಲಸನೂ ಒಟ್ಟಿಗೆ ಹಾಕ್ತೋಳಿ, ಒಟ್ಟಿಗೆ ಮಾಡ್ತಾಯಿದ್ದಿ ನೋಡಿ. ಈಗ ಚಟ್ನಿಗೆ ಒಂದು ಮುಷ್ಟಿ ಕಾಯಿ ತುರಿ, ಈ ಹುರಿದಿಟ್ಕೊಂಡಿರೋ ಮಸಾಲೆ ಎಲ್ಲದನ್ನೂ ಹಾಕಿ ಒಂಚೂರು ನೀರು ಹಾಕಿ ರುಬ್ಕೆ ಬತ್ತೀಗ. ನಿಗಕ್ಕೆ ನಾ ಮಾಡ್ತಾಯಿದ್ದಿದ್ದು ಯಾವ ರೆಸಿಪಿ ಇಷ್ಟ ಆಗ್ತಾಯಿದ್ದೋಳೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಒಂಚೂರು ಖಾರ ಆಗಲಿ, ಒಂದು 4 ಗಾಂಧಾರಿ ಮೆಣಸು ಹಾಕ್ತಾಯಿದ್ದಿ. ಅಂತಕೆಂದ್ರೆ ನಂಗೆ ಯೂಸ್ ಮಾಡೋದು ಬ್ಯಾಡಗಿ ಮೆಣಸು, ಅದು ಖಾರ ಆಗ್ತಿಲ್ಲ, ಕಲರ್ ಒಂದೇ ಆಗ್ತು. ಹಾಗಾಗಿ ಕಲರ್ ಒಂದೇ ಬಂದಿರ್ತು. ಹಾಗಾಗಿ ಒಂದು 4 ಗಾಂಧಾರಿ ಮೆಣಸನ್ನು ಹಾಕ್ತಾಯಿದ್ದಿ, ಚೂರು ಖಾರ ಆಗಲಿ ಹೇಳಿ. ಈಗ ಇದನ್ನು ನುಣ್ಣಗೆ ರುಬ್ಕೆ ಬಂಜಿ ನೋಡಿ, ಕಲರ್ ಹೆಂಗೆ ಬಂಜು ಹೇಳಿ. ಚಪ್ಪೆ ರೊಟ್ಟಿಗೆ ನಾವು ಯಾವ ಚಟ್ನಿ ಬೇಕಾದರೂ ಮಾಡ್ಕೊಳ್ಳಕ್ಕೂ, ಆದರೆ ನಮ್ಮಲ್ಲಿ ಸ್ವಲ್ಪ ಫೇವ್ರೇಟ್ ಇದು ಕೆಂಪು ಚಟ್ನಿ, ಹಾಗಾಗಿ ಇದನ್ನೇ ಮಾಡ್ತೀವಿ. ಹಾಗೇಳಿ ಇದಕ್ಕೆ ಒಂಚೂರು ಶೇಂಗಾ ಎಲ್ಲ ಹಾಕಿ ಮಾಡ್ತೀವಿ, ಅದು ಚಲೋ ಆಗ್ತು. ಈ ರೊಟ್ಟಿ ಮಾಡೋದು ಹೆಂಗೆ ಹೇಳು ತೋರಿಸ್ತೀವಿ. ಹಿಟ್ಟು ನುಣ್ಣಗಾಗಲಿ ನೋಡಿ, ನೋಡ್ತಾ ಇದ್ದೀವಿ ಯಾವ ಪ್ರಮಾಣದ ನುಣ್ಣಗಾಜ ಇಲ್ಲಿಯ ಹೇಳಿ. ಒಂಚೂರು ತರಿಯಾಗಿ ರುಬ್ಕೊಂಡ್ರೆ ಚಲೋ ಆಗ್ತು. ಮಗೆಕಾಯಿ ಶರೀರಕ್ಕೆ ತಂಪುಳಿ ಹಿಂದಿನವೆಲ್ಲವ ಜಾಸ್ತಿ ಯೂಸ್ ಮಾಡ್ತಿದ್ದ. ಈಗ ನಾವು ಟೇಸ್ಟಿಗೆ ಹೇಳಿ ಮಾಡ್ಕೊಬಿಡಿ. ಈ ನೋಡಿ ಆಲ್ಮೋಸ್ಟ್ ನುಣ್ಣಗಾತು. ಈ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗಾದ ನೋಡಿ. ಈಗ ನೋಡ್ರೆ ಗೊತ್ತಾಗ್ತು ನಿಗಕ್ಕೆ ನೋಡಿ. ಈ ಹದದಲ್ಲಿ ರುಬ್ಕೊಳ್ಳಿ, ತೀರಾ ನೈಸಾಗಿ ರುಬ್ಕೊಂಡ್ರೆ ಚಲೋ ಆಗ್ತಿಲ್ಲ. ಒಂಚೂರು ತರಿ ಇರಲಿ. ಅದು ತರಿ ಇಪ್ಪದು ಅಂದರೆ ಅಕ್ಕಿ ಅಲ್ಲ, ಮಗೆಕಾಯಲ್ಲಿ ತರಿ ಇರೋ. ಒಂದು ನಿಮ್ಗೆ ಮುಟ್ಟು ನೋಡ್ರೆ ಗೊತ್ತಾಗ್ತು. ಅಕ್ಕಿಲಿ ತರಿ ಇದ್ರೆ ರೊಟ್ಟಿ ಗಟ್ಟಿ ಆಗ್ತದೆ, ಅಷ್ಟು ಚಲೋ ಆಗ್ತಿಲ್ಲ. ಈ ನೋಡಿ ಹಿಟ್ಟು ರುಬ್ಬಿ ತೆಗೆದಿಟ್ಕಂಜಿ. ಈಗ ಅದನ್ನು ಎಲ್ಲ ಹಾಕ್ತಿಲ್ಲ, ಯಾಕೆಂದ್ರೆ ನಂಗೆ ನಾಳೆ ತೆಳ್ಳವಿಗೂ ಬೇಕು, ಸ್ವಲ್ಪ ಜಾಸ್ತಿ ಬೀಸ್ಕೊಂಜಿ. ಈಗ ಒಂದು 2 ಸೌಟ್ ಅಪ್ಪಷ್ಟು ತೆಕ್ಕೊಂಡು ಅದರಲ್ಲಿ ನಾವು ಮಾಡೋಣ ರೊಟ್ಟಿಯ. ಹೆಂಗೆ ಮಾಡೋದು ತೋರಿಸ್ತಿ. ಇದು ರಾಶಿ ರುಚಿ ಆಗ್ತು ಕರೆಕ್ಟಾಗಿ ಮಾಡ್ಕೊಂಡ್ರೆ. ಅಂದರೆ ಈಗ ಅದಕ್ಕೆ ನಿಂಗೆ ಅಂದರೆ ಬೇರೆ ಐಟಮ್ಸ್ ಎಲ್ಲ ಹಾಕಿದ್ರೆ ನಾ ವೆರಿ ಸಿಂಪಲ್ಲಾಗಿ ಮಾಡ್ತಾಯಿದ್ದಿ. ಒಂಚೂರು ಉಪ್ಪು, ಒಂಚೂರು ಜೀರಿಗೆ, ಒಂಚೂರು ಅರಿಶಿನ ಮತ್ತು ಈರುಳ್ಳಿ ಇಷ್ಟೇ ಹಾಕಿದ್ದು. ನಿಂಗೆ ಇದಕ್ಕೆ ಬೇರೆ ತರಕಾರಿ ಅಥವಾ ಮೆಣಸು ನೀವು ಎಂತ ಬೇಕಾದ್ರೂ ಹಾಕ್ಕೊಳ್ಳಕ್ಕು. ಅಂದರೆ ಇದು ಸ್ವಲ್ಪ ತಾಳಿಪಿಟ್ಟಿನ ಥರನೇ, ಆದರೆ ಬಾಳೆ ಎಲೆಯಲ್ಲಿ ಮಾಡೋದು ಹೆಂಗೆ ಹೇಳಂತೂ ತೋರಿಸ್ತೀನಿ ನೋಡಿ. ಆದರೆ ಆ ಟೇಸ್ಟೇ ಬೇರೆ, ಈ ಟೇಸ್ಟೇ ಬೇರೆ. ಹಿಟ್ಟು ಒಂದೇ ಆಗಿದ್ದಿದ್ರು ಮಾಡೋ ವಿಧಾನ ಮತ್ತು ಅದ್ರ ರುಚಿ ಬೇರೆನೇ ಇರ್ತಲ್ಲಿ. ಅದನ್ನು ತೋರಿಸ್ತಾ ಇದ್ದಿ. ಈಗ ಇದಕ್ಕೆ 2 ಈರುಳ್ಳಿನ ಕೊಚ್ಚಿ ಹಾಕ್ತಾ ಇದ್ದಿ. ನಂಗೆ ಯೂಸ್ ಮಾಡೋದು ಮೆಟ್ಗತ್ತಿ. ಇದರಲ್ಲಿ ಕತ್ರಿಲೆ ಚಾಕುದಲ್ಲೆಲ್ಲ ಗೊತ್ತಿಲ್ಲ ನಂಗೆ ಕಟ್ ಮಾಡಲ್ಲೇ ಅಷ್ಟು ಫಾಸ್ಟಾಗಿ. ಮೆಟ್ಗತ್ತಿಲ್ಲ ಆದರೆ ಎಷ್ಟು ಫಾಸ್ಟಾಗಿ ಬೇಕಾದ್ರೂ ಕಟ್ ಮಾಡ್ತೀನಿ ನಂಗೆ ಅವು.
ಮತ್ತು ಮೊದಲಿನವ್ರದ್ದು ಪದ್ಧತಿ ಇದ್ದಲ್ಲಿ ಇದು ಕಬ್ಬಿಣದ ಮೆಟ್ಗತಿ ಆಗಿರ್ತು, ಐರನ್ ಅಂಶ ನಮ್ಮ ಶರೀರಕ್ಕೆ ಹೋಗ್ತು ಹೇಳೋ ಕಾರಣಕ್ಕೂ ಮೊದಲಿನವು ಈ ಪದ್ಧತಿ ಮಾಡಿದ್ದ. ಹಳ್ಳಿ ಮೇಲೆಲ್ಲ ಇನ್ನೂ ಅದೇ ಪದ್ಧತಿನೇ ಇದ್ದು, ಚಾಕುದಲ್ಲಿ ಕಟ್ ಮಾಡೋದಿಲ್ಲೇ. ಹಾಗಾಗಿ ನಂಗೆ ಅದಷ್ಟು ರೂಢಿನೂ ಇಲ್ಲೇ, ಹಾಗಾಗಿ ಇದರೊಳಗೆ ಕಟ್ ಮಾಡ್ತಾಯಿದ್ದೀನಿ ನಾನು. ಈಗ 2 ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ, ಎಷ್ಟು ಸಣ್ಣಕ್ಕೆ ಆಗ್ತದೆ ಅಷ್ಟು ಸಣ್ಣಕ್ಕೆ ಹೆಚ್ಚಿಕೊಳ್ಳಿ, ಅವಾಗ ಚಲೋ ಆಗ್ತು ಚಪ್ಪೆ ರೊಟ್ಟಿ. ನೋಡಿ ಈಗ ಇದನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಸಿ ಮೆಟ್ಗತ್ತೆ ಹೆಂಗಿದ್ದು ತೋರಿಸ್ತಾ ಇದ್ದೀನಿ ನೋಡಿ, ಸಿಕ್ಕಾಪಟ್ಟೆ ಹರುತ್ತಿದ್ದು. ಅದನ್ನು ಹಂಗಕ್ಕೆ ಇದು ರೂಢಿ ಇದ್ದಿದ್ದಕ್ಕೆ ಅದರಲ್ಲೇ ಮಾಡ್ತೀಯ, ಪಟ ಹಾಕ್ತು, 2 ಕೈಯೂ ಸಿಕ್ತು ಯೂಸಿಗೆ. ಹಾಗಾಗಿ ಈಗ ಈ ಹಿಟ್ಟಿಗೆ ಅರಿಶಿನ, ಉಪ್ಪು, ಜೀರಿಗೆ ಎಲ್ಲ ಹಾಕಿದ್ನಲ್ಲಿ ಅದಕ್ಕೆ ಈರುಳ್ಳಿನೂ ಮಿಕ್ಸ್ ಮಾಡ್ತಾ ಇದ್ದೆ. ಈರುಳ್ಳಿ ಎಷ್ಟು ಜಾಸ್ತಿ ಹಾಕ್ಕೊಂಡ್ರು ಚಲೋನೇ ಆಗ್ತು, ಹಾಗಾಗಿ ನಂಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಂಗೂ ಇಷ್ಟ ಆಗ್ತು, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ನೋಡಿ ಹಿಟ್ಟ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಈಗ ಇದು ಮಗೆಕಾಯಿ ಹಿಟ್ಟಲ್ಲಿ ಮಾಡಿದ್ರೆ ರಾಶಿ ಚಲೋ ಆಗ್ತು, ಬೇರೆ ಎಂಥದ್ರಲ್ಲೂ ಮಾಡ್ರು ಬತ್ತು, ಆದರೆ ಮಗೆಕಾಯಲ್ಲಿ ಮಾಡಿದ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಆಗ್ತು. ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ನೋಡಿ ಬಾಳೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಒರೆಸಿಟ್ಕಂಜಿ. ಈ ನೋಡಿ ಹೆಂಗೆ ಮಾಡ್ತೀಯ ತೋರಿಸ್ತೀಯ. ಅಂಗಳ ಬದಿಗೆ ಇದನ್ನು ನಾಗರ ಪಂಚಮಿಲಿ ಸ್ಪೆಷಲ್ಲಾಗಿ ಮಾಡ್ತೀಯ, ಆದರೆ ನಾಗರ ಪಂಚಮಿಲಿ ಇದು ಯಾವುದನ್ನೂ ಹಾಕಿರ್ತೀವಿಲ್ಲ, ಅದಕ್ಕೆ ಬರೀ ಅಕ್ಕಿ ಮಗೆಕಾಯಿ ಹಾಕಿ ಬೀಸ್ಕೊಂಡು ಅದಕ್ಕೆ ನಾಗರಿಗೆ ಉಪ್ಪು ಹಾಕಿ ಯಾವ ನೈವೇದ್ಯನೂ ಮಾಡ್ತೀವಿಲ್ಲ ಅಂಗಳ ಬದಿಗೆ. ಹಾಗಾಗಿ ಅದಕ್ಕೆ ಜೀರಿಗೆ, ಅರಿಶಿನ ಅಷ್ಟೇ ಹಾಕ್ಬಿಡ್ತಾ, ಈರುಳ್ಳಿ ಅಥವಾ ಇದನ್ನು ಉಪ್ಪು 2 ಸ್ಕಿಪ್ ಹಾಕ್ತೀವಿಲ್ಲ. ಅದನ್ನ ಮುಂದೆ ನಾಗರ ಪಂಚಮಿ ದಿವಸ ತೋರಿಸ್ತೆ ಹೆಂಗೆ ಮಾಡ್ತಾ ಅಂತದೂಳೆ. ನನಗೆ ಈಗ ನಾಗರ ಪಂಚಮಿ ಹತ್ತಿರ ಬರತ್ತಿಗೆ ಇದ್ರ ಮಾಡಲು ನೆನಪಾತು, ಅವರಿಗೂ ರಾಶಿ ಫೇವ್ರೇಟ್ ಆಗಿತ್ತು, ಹಾಗಾಗಿ ಮಾಡಿ ತೋರಿಸ್ತಾ ಇದ್ದೆ. ಇದು ನೋಡಿ 4 ಬಾಳೆಲ್ಲುವ ಹಿಂಗೆ ದೋಸೆ ಹಂಗೆ ಆದಷ್ಟು ತೆಳ್ಳ ಮಾಡಿ ಎರ್ಕೊಂಡಂಗೆ ಮಾಡವು ನೋಡಿ. ಹಿಟ್ಟನ್ನು ರಾಶಿ ತೆಳ್ಳ ಮಾಡ್ಕೊಳ್ರಿ, ಅಂತಕ್ಕೇಂದ್ರೆ ತೆಳ್ಳ ಮಾಡ್ಕೊಂಡ್ಬಿಟ್ರೆ ಹರಿದು ನಡೀತು. ಹಾಗಾಗಿ ಸ್ವಲ್ಪ ದಪ್ಪನೇ ಇರಲಿ ಹಿಟ್ಟು ನೋಡಿ, ಈ ಹದದಲ್ಲಿ ಇರಲಿ. ನಿಂಗೆ ಅಂದಾಜು ಆಗ್ತಾ ಇದ್ದು ಕಾಣಿಸ್ತು. ಈಗ ಅದ್ರ ಮೇಲೆ ಇನ್ನೊಂದು ಬಾಳೆ ಮುಚ್ಚಿಗೆ ಬಿಡವು, ಇನ್ನೊಂದು ಬಾಳೆ ಮುಚ್ಕೊಂಡು ಅದನ್ನ ಬಂಡಿ ಕಾಸ್ಕೊಂಡು ಅದ್ರ ಮೇಲೆ ಇಡವು ನೋಡಿ. ಇದು ಹಿಂಗೆ ಬಂಡಿ ಚಲೋ ಕಾದ್ಕೊಂಡಿರವು, ಅವಾಗ ಅದ್ರ ಮೇಲೆ ಇಡವು. ಅದು ಬಾಳೆ ಬಾಡಿ ಬಿಟ್ಗತ್ತು, ಅವಾಗ ಹೆಂಗಾಗ್ತು ತೋರಿಸ್ತೀವಿ ಅವಾಗ ನೋಡಿ. ಈಗೆಲ್ಲದಕ್ಕೂ ಬಾಳೆ ಮುಚ್ಚಿ ರೆಡಿ ಮಾಡಿ ಇಟ್ಕೊತಾ ಇದ್ದಿ. ಬಾಳೆ ಎಲೆಯಲ್ಲಿ ಸಿಕ್ಕಾಪಟ್ಟೆ ಆರೋಗ್ಯಕ್ಕೆ ಬೇಕಾದಂಥ ಸಿಕ್ಕಾಪಟ್ಟೆ ಅಂಶಗಳು ಇರ್ತಡ, ನನಗೂ ಗೊತ್ತಿಲ್ಲ ಎಂತೆಂಥದ್ದು ಹೇಳಲ್ಲವ. ಹಾಗಾಗಿ ಬಾಳೆ ಎಲೆ ಜಾಸ್ತಿ ಯೂಸ್ ಮಾಡಿ, ಹಳ್ಳಿ ಮೇಲೆ ಇದ್ದರೂ ಯೂಸ್ ಮಾಡೋದು ಕಡಿಮೆ, ಆದಷ್ಟು ಯೂಸ್ ಮಾಡಿ. ನಾಲ್ಕೆಲ್ಲ ಹತ್ತಿರದಲ್ಲೇ ಸಿಕ್ತು, ಮತ್ತು ಕೆಲವೊಂದಕ್ಕೆ ಯೂಸ್ ಮಾಡ್ತೀವಿ, ಡೈಲಿ ಎಲ್ಲ ಯೂಸ್ ಮಾಡೋದು ಸ್ವಲ್ಪ ಮಟ್ಟಿಗೆ ಕಡಿಮೆನೇ. ಎಂತಕ್ಕೆಂದ್ರೆ ಈ ಬಾಟ್ಲು ತೊಳೆಯೋದೇ ಸಸಾರ ಕಾಣಿಸ್ತಾ ಇದ್ದು, ಆದರೂ ತೀರಾ ಹಂಗೆ ಬಿಟ್ಗಂಜ್ವಿಲೆ ಯೂಸ್ ಮಾಡ್ತೀಯ. ಆದರೆ ಇದಕ್ಕೆ ನಾವು ಬಾಕಿ ಯಾವ ಪೇಪರು ಗೀಪರು ಅದ್ರ ಮೇಲೆಲ್ಲ ಮಾಡೋದಕ್ಕಿಂತ ಬಾಳೆ ಎಲೆಯಲ್ಲಿ ಮಾಡ್ರೆ ಬಾಳೆ ಎಲೆ ಫ್ಲೇವರು ಇದಕ್ಕೆ ಬಿಟ್ಗತ್ತು, ಅದರಲ್ಲಿದ್ದ ಒಳ್ಳೆ ಅಂಶನೂ ಇದಕ್ಕೆ ಸೇರ್ಕೆತ್ತು. ಹಾಗಾಗಿ ಸಿಕ್ಕಾಪಟ್ಟೆ ರುಚಿ ಆಗ್ತು, ಬಾಳೆ ಎಲೆ ಪರಿಮಾಳ ಆಗ್ತು ಇದು. ಈ ನೋಡಿ ಹಿಂಗೆ 2 ಸರಿ ತಿರ್ಸಾಕವು, ಆವಾಗ ಒಳಗಡೆಯಿಂದ ಬೆಂದ್ಕತ್ತುದು. ಬೆಂದ್ಕೊಂಡು ಕಡೆ ತಕ್ಷಣ ಬಾಳೆ ಬಿಟ್ಕೊಬಿಡ್ತದು ತನ್ನರೆನೆಯ ನೋಡಿ. ತೋರಿಸ್ತೀಗ ಬಂಡಿ ಚಲೋ ಕಾದ್ಕೊಂಡಿದ್ರೆ ಸ್ವಲ್ಪ ಬೇಗನೆ ಆಗ್ತು, ಈಸಿ ಆಗ್ತು, ಮತ್ತು ಫಾಸ್ಟಾಗಿ ಆಗುವಂಥ ಒಂದು ರೆಸಿಪಿ ಎಲ್ಲ ಹೇಳಕ್ಕು ರಾಶಿ ಚಲೋ ಆಗ್ತು ತಿಂಬಲ್ಲುವ. ನಿಮಗೆ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಳ್ಳಿ ಹೆಣ್ಮಕ್ಳಿಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಂಗೆ ನೋಡಿಕು ನನ್ನ ದಿನಚರಿ ಎಲ್ಲ ಹೆಂಗಿದ್ದು ಹೇಳಿ. ಅಷ್ಟರ ಮಧ್ಯಾಹ್ನ ಈಗ ಹಿಂಗೆ ನಿಂಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದಿ ಈ ವಿಡಿಯೋಸ್ ಎಲ್ಲವ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ನಿಂಗೆ ಸಪೋರ್ಟ್ ಮಾಡಿದಷ್ಟು ನನಗೆ ಖುಷಿ ಆಗ್ತು, ಮತ್ತು ವೀಡಿಯೋ ಅಪ್ಲೋಡ್ ಮಾಡೋವು ಕಾಣಿಸ್ತಾ ಇರ್ತು. ಮತ್ತು ನನಗೆ ಈ ವಿಷಯದಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡವನೇ ನನ್ನ ಗಂಡ, ಅವರೇ ಇದಕ್ಕೆಲ್ಲ ಹೆಲ್ಪ್ ಮಾಡಿದವರು, ಸಪೋರ್ಟ್ ಮಾಡಿದವರು ಎಲ್ಲದೂ. ನನಗೆ ಮೆನೋಪಾಸ್ ಪೀರಿಯಡ್ ಸ್ಟಾರ್ಟ್ ಆಗಿತ್ತು, ಆವಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿತ್ತು. ಒಂದು ರೀತಿ ಹೇಳೋವಂದ್ರೆ ಡಿಪ್ರೆಷನ್ನಿಗೆ ಹೋಗಿದ್ದಿದ್ದು. ಆವಾಗ ಈ ಐಡಿಯಾ ನಂಗೆ ನೆನಪಾದ ಕೂಡಲೇ ಅವರೇ ನಂಗೆ ಸಪೋರ್ಟ್ ಮಾಡಿದ್ರು. ಇಡೀ ದಿವಸ ಒಂಥರ ಮೂಡಿ ಆಕ್ಕೇತಿರುತ್ತೆ, ಬೇಜಾರಲ್ಲಿ ಇರುತ್ತೆ, ಹಾಗಾಗಿ ಇದ್ರನ್ನಾರು ಮಾಡುವಳಿ. ಈಗ ನಂಗೆ ಫುಲ್ ಟೈಮ್ ಪಾಸ್ ಆಗ್ತು, ಅಂತಕ್ಕಂದ್ರೆ ನಿಗಳ ಕಾಮೆಂಟ್ಸು, ನಿಗಳ ಲೈಕ್ಸು, ನಿಗಳ ವ್ಯೂವ್ಸು ಎಲ್ಲ ನೋಡಿ. ಹಾಗಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಪೋರ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಪ್ಲೀಸ್. ಇನ್ನೂ ಜಾಸ್ತಿ ವೀಡಿಯೋ ಮುಂದೆಲ್ಲ ಅಪ್ಲೋಡ್ ಮಾಡ್ತೀವಿ. ಹಿಂದೂ ರಾಶಿ ಥರದ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈಗ ಅದ್ರೊಳಗೆಲ್ಲ ಯಾವ್ದಾದ್ರು ಇಷ್ಟ ಆಗ್ತಾಯಿದ್ರೆ ನೋಡ್ಕೆ ಬನ್ನಿ. ಇದು ನೋಡಿ ಬಾಳೆ ಬಿಟ್ಟಿದ್ದಲ್ಲಿ ಈಗ ಇದನ್ನು ಒಂದು 2 ಸರಿ ಬಂಡಿ ಮೇಲೆ ಮಗ್ಚಾಕವು. ಒಂಚೂರು ಕೆಂಪಾಗ್ತು ಅಷ್ಟೇ, ಹಾಗೆ ಹಾಕಿದ್ರೂ ನಡೀತು. ಆದರೆ ಒಂಚೂರು ಇದು ರಾಶಿ ಮೆತ್ತಗಿರ್ತಾ, ಹಂಗಾಗಿ ಒಂಚೂರು ಡ್ರೈ ಮಾಡ್ದಂಗೆ ಮಾಡಿದ್ರೆ ಸ್ವಲ್ಪ ಗಟ್ಟಿ ಆಗ್ತು ಹೇಳಿ ಹಂಗೆ ಮಾಡ್ತೀವಿ. ಒಂದು 2 ಸರಿ ತಿರ್ಸಾಕಿದ್ರೆ ಆಯ್ತು. ಇದು
ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದು ಅಲ್ದ ಕಲರ್ ಎಲ್ಲವ. ಒಂದು ಸರಿ ಟ್ರೈ ಮಾಡಿ ನೋಡಿ ಹೆಂಗಾತು ಕಾಮೆಂಟ್ಸ್ ಹಾಕಿ ಕಡೆಗೆ. ನಿಂಗಕ್ಕೆ ಖಾರ ಬೇಕು ಉಳ್ಳಾದ್ರೆ ಇದಕ್ಕೆ ಖಾರನೂ ಹಾಕಿ ಬೇರೆ ಥರ ಸಾಂಬಾರನ್ನು ಹಾಕಿ ಹೆಂಗೆ ಬೇಕಾದ್ರೂ ಮಾಡ್ಕೊಳ್ಳಕ್ಕು. ಆದರೆ ಮೇನು ಇದೇ ಥರ ಬಾಳೆಯಲ್ಲಿ ಮಾಡ್ಕೊಳ್ಳಿ. ಬಾಳೆ ಪರಿಮಳದಿಂದವ ರಾಶಿ ರುಚಿ ಆಗ್ತು. ಇದು ಸಿಕ್ಕಾಪಟ್ಟೆ ಮೆತ್ತಗಾಗಿ ಸಿಕ್ಕಾಪಟ್ಟೆ ಟೇಸ್ಟ್ ಆಗ್ತು ಇದು. ಈಗ ಮತ್ತೊಂದು ಬಾಳೆ ಹಾಕ್ತಾ ಇದ್ದಿ ನೋಡಿ. ಹೀಗೆ ಹಾಕಿ ತೆಕ್ಕೊಂಡ್ರತ್ತು ಎಲ್ಲ ಬಾಳೆನೂ. ಇದಕ್ಕೆ ನಿಂಗೆ ಯಾವ ಥರ ಚಟ್ನಿ ಬೇಕಾದರೂ ಹಾಕ್ಕೊಂಡು ಯೂಸ್ ಮಾಡ್ಲಕ್ಕು. ನೋಡಿ ಇನ್ನೆರಡಿದ್ದು ಇದನ್ನು ಹೀಗೆ ಬೇಯಿಸ್ರತ್ತು. ಬೇಗ ಆಗ್ತು, ಜಾಸ್ತಿ ಟೈಮ್ ತಗತ್ತಿಲ್ಲ. ಕಡೆಗೆ ಸ್ವಲ್ಪ ಫಾಸ್ಟಾಗಿ ಆಗಲಿ ಹೇಳಿ ಬಂಡಿ ಮುಚ್ಚಿದಿ ನಾನು ಬೇಗನೆ ಇದಾಗ್ತೋಳಿ. ಅಷ್ಟೊತ್ತಿಗೆ ಯಜಮಾನ್ರು ಬಂದ್ಕೊಂಡು ನೋಡಿದ್ರ ಮೇಲೆ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರು ನೋಡಿ. ಅವ್ರಿಗೆ ರಾಶಿ ಪ್ರೀತಿ ಇದು. ನೋಡಲ್ಲೇ ಅಂದರೆ ಬಾಕಿ ಇದು ಎಲ್ಲದು ಸುಮಾರು ತಾಳಿಪಿಟ್ಟು ಥರನೇ ಅನ್ನಿಸ್ತು. ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರ್ತು. ಬಾಳೆ ಎಲೆ ಫ್ಲೇವರಿಂದ ಕೂಡಿರ್ತಲ್ಲಿ. ಹಾಗಾಗಿ ನೋಡಿ ಹೆಂಗೆ ಬಿಟ್ಕತ್ತಾ ಇದು ಇಷ್ಟು ಚಂದ ಬಂಜು ಅಲ್ದ. ಸಿಕ್ಕಾಪಟ್ಟೆ ಸಾಫ್ಟಾಗಿ ರಾಶಿ ರುಚಿ ಆಗ್ತು. ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಂಗೆ ಮಗೆಕಾಯಿ ಅಕಸ್ಮಾತ್ ಸಿಕ್ಕಿದ್ದಿಲ್ಲ ಎಲ್ಲರೂ ಬೇರೆ ಅಂತಾರು ಹಾಕಿ. ಸೌತೆಕಾಯಿ ಹಾಕಿದ್ರು ಒಡ್ಡಿಲ್ಲ, ಬೇರೆ ಯಾವ್ದಾರು ಹಾಕಿ ಮಾಡಿ ಅದು ಒಡ್ಡಿಲ್ಲ. ಆದರೆ ಮಗೆಕಾಯಲ್ಲಿ ರಾಶಿನೇ ರುಚಿ ಆಗ್ತು ಇದು. ಹಾಗಾಗಿ ನಂಗೆ ಮಗೆಕಾಯಿ ಹಾಕಿದಾಗ ಮಾತ್ರ ಜಾಸ್ತಿ ಇದ್ರ ಮಾಡ್ತೀಯ. ಬೇರೆ ಎಂಥದಾರು ದೋಸೆ ಹಿಟ್ಟಿಗೆ ಬೀಸ್ಕೊಂಡ್ರೆ ಆ ಥರ ಎಲ್ಲ ಮಾಡ್ತೀವಿಲ್ಲ ಕಡಿಮೆ. ನೋಡಿ ಇದು ಒಂಚೂರು ಕೆಂಪಾಗಲಿ ಹೇಳಿ ಬಂಡಿ ಮೇಲೆ ತಿರ್ಸಾಕಿದ್ದಿ. ನಿಗಕ್ಕೆ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಿಂದಿನ ವೀಡಿಯೋ ಎಲ್ಲ ನೋಡ್ಕೊಂಡು ಬನ್ನಿ. ಹಿಂದೂ ರಾಶಿ ಥರದ ವೀಡಿಯೋ ಹಾಕಿದ್ದಿ. ನಂದು ಹಿತ್ತಲಲ್ಲಿ ಎಂತೆಂಥ ಮಾಡ್ತಿ, ಬೇಸಿಗೆನಲ್ಲಿ ಯಾವ್ಯಾವ ತರಕಾರಿ ಬೆಳೀತಿ. ಬೇಸಿಗೆನಲ್ಲಿ ಉಳ್ಳಾಗಡ್ಡೆ, ಬೆಳ್ಳುಳ್ಳಿ, ಬಟಾಟೆ ಇದು 3 ಮಾತ್ರ ನಾ ತಂದ್ಕತ್ತಿ. ಉಳಿದಿದ್ದು ಒಂದು 6 ತಿಂಗಳು ನಾನೇ ಅಷ್ಟು ತರಕಾರಿನೂ ಬೆಳಕತ್ತಿ. ಆ ವಿಡಿಯೋ ಎಲ್ಲ ಹಿಂದೆ ಹಾಕಿದ್ದಿ. ನಿಂಗೆ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೆ ಬಂದ್ಕೊಳ್ಳಿ. ಉಳಿದಿದ್ದಷ್ಟು ತರಕಾರಿನೂ, ಸೊಪ್ಪು ತರಕಾರಿ ಅಷ್ಟದು ನಾನು ಹಿತ್ತಲಲ್ಲಿ ಬೆಳಿತೀನಿ. ಒಂದು ಸರಿಯಲ್ಲಿ ಹೋಗಿ ಆ ವಿಡಿಯೋ ಚೆಕ್ ಮಾಡಿ. ನನ್ನ ಪುಟ್ಟ ಪ್ರಪಂಚಳಿಗೆ 1-2 ತಿಂಗಳ ಹಿಂದೆ ಹಾಕಿದ್ದಿ. ಅಲ್ಲಿ ಹೋಗಿ ಚೆಕ್ ಮಾಡ್ಕೆ ಬಂದ್ಕೊಳ್ಳಿ. ನೋಡಿ ಇದಾಯ್ತು ಈಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆದರೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಪ್ಲೀಸ್.